ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ರಮ್ಯಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದರೆ ರಮ್ಯಾ ಅವರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದವರು ದೀಪಾ ಭಾಸ್ಕರ್. ರಮ್ಯಾ ಅವರು ಅಷ್ಟು ಫೇಮಸ್ ಆಗಲು ದೀಪಾ ಭಾಸ್ಕರ್ ಅವರ ಧ್ವನಿ ಅಷ್ಟೇ ಮುಖ್ಯ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದೀಗ ದೀಪಾ ಭಾಸ್ಕರ್ ಅವರ ನಿಜ ಜೀವನದ ಒಂದಷ್ಟು ನೋವಿನ ಸಂಗತಿಗಳು ಹೊರಬಂದಿದ್ದು, ಅವರ ಬದುಕಿನ ಬಗೆಗೆ ಯಾರಿಗೂ ಗೊತ್ತಿಲ್ಲದ ನೋವಿನ ಸಂಗತಿಯೊಂದು ಇದೀಗ ಎಲ್ಲ ಕಡೆ ವೈರಲ್ ಆಗಿದೆ. ಹಾಗಾದರೆ ದೀಪಾ ಭಾಸ್ಕರ್ ಅವರ ನಿಜ ಜೀವನದಲ್ಲಿ ಆಗಿದ್ದೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ದಶಕಗಳಿಂದಲೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆಯಲ್ಲಿ ಜೊತೆಗೆ ರಂಗಭೂಮಿಯಲ್ಲೂ ಕೂಡ ಸಕ್ರಿಯರಾಗಿರತಕ್ಕಂಥ ನಟಿ ದೀಪಾ ಭಾಸ್ಕರ್ ಕಥಕ್ ನೃತ್ಯಗಾರ್ತಿ ಕೂಡ ಹೌದು. ಇನ್ನು ಡಬ್ಬಿಂಗ್ ಆರ್ಟಿಸ್ಟ್ ಸಹ ಹೌದು ಅಂತ ಹೇಳಬಹುದು. ರಮ್ಯಾ ಅವರಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಹಿನ್ನೆಲೆ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಕನ್ನಡದ ಹಲವು ಸ್ಟಾರ್ ಹೀರೋಯಿನ್ಸ್ಗೆ ದೀಪಾ ಭಾಸ್ಕರ್ ಧ್ವನಿ ನೀಡಿದ್ದಾರೆ. ಇನ್ನು ಇವರು 2016ರಲ್ಲಿ ಭರತ್ ನಾಗೇಂದ್ರ ಅವರನ್ನು ಮದುವೆ ಆಗ್ತಾರೆ. MBA ಇನ್ HR ಓದಿರ್ತಕ್ಕಂಥ ಭರತ್ ನಾಗೇಂದ್ರ ಅವರು ಮ್ಯೂಸಿಷಿಯನ್ ಸಹ ಆಗಿದ್ರು. ಆದರೆ ಮದುವೆಯಾದ ಸ್ವಲ್ಪ ದಿನದಲ್ಲಿಯೇ ಭರತ್ ನಾಗೇಂದ್ರ ಅವರಿಗೆ ಎಡಕಿವಿಯಲ್ಲಿ ಹಿಯರಿಂಗ್ ಲಾಸ್ ಆಗ್ತಿರೋದು ಕಂಡುಬರುತ್ತೆ. ಆಗ ವಿಚಾರಿಸಿದಾಗ ಅದು ಬ್ರೈನ್ ಟ್ಯೂಮರ್ ಅಂತ ಗೊತ್ತಾಗುತ್ತೆ. ಈ ಸಮಯದಲ್ಲಿ ನಿಜಕ್ಕೂ ಕೂಡ ಅವರ ಪತಿಯೊಟ್ಟಿಗೆ ಇದ್ದದ್ದು ಇದೇ ಕಲಾವಿದೆ ದೀಪಾ ಭಾಸ್ಕರ್ ಅಂತ ಹೇಳಬಹುದು. ಹೌದು, 2019ರಲ್ಲಿ ಬ್ರೈನ್ ಟ್ಯೂಮರ್ ಆಪರೇಷನನ್ನು ಕೂಡ ಭರತ್ ಅವರಿಗೆ ಮಾಡಲಾಗುತ್ತೆ. ಆ ಆಪರೇಷನ್ ಕೂಡ ಸಕ್ಸಸ್ ಆಗುತ್ತೆ. ಆದರೆ ರಿಕವರಿ ಜರ್ನಿ ಇದೆಯಲ್ಲ, ಅದು ಮಾತ್ರ ತುಂಬ ಕಠಿಣವಾಗಿತ್ತಂತೆ. ಈ ಒಂದು ಸಂದರ್ಭದಲ್ಲಿ ದೀಪಾ ಭಾಸ್ಕರ್ ಹಾಗೂ ಭರತ್ ಅವರ ಅಮ್ಮ ಸಾಕಷ್ಟು ಒಂದು ರೀತಿಯ ಚಿಲುಮೆಯಾಗಿ ಭಾಸ್ಕರ್ ಅವರ ಬೆನ್ನೆಲುಬಿಗೆ ನಿಂತರಂತೆ. ಹೀಗಾಗಿ 4 ತಿಂಗಳ ಒಳಗಾಗಿ ಭರತ್ ನಾಗೇಂದ್ರ ಅವರು ಚೇತರಿಸ್ಕೊಳ್ತಾರೆ. ಈಗ ಇವರಿಗೆ ಆಪರೇಷನ್ ಆಗಿ 5 ವರ್ಷಗಳು ಕಂಪ್ಲೀಟ್ ಆಗಿದ್ದು ಫಿಟ್ ಆ್ಯಂಡ್ ಫೈನ್ ಆಗಿ ಇದ್ದಾರಂತೆ ಭರತ್ ನಾಗೇಂದ್ರ. ಹೊಸ ಚೈತನ್ಯ ತುಂಬಿದ್ದು ಅವರಿಗೆ ಅವರ ಪತ್ನಿ ಹಾಗೂ ಅವರ ಅಮ್ಮ ಅಂತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಎಲ್ಲ ಅಂಶಗಳನ್ನು ಕುರಿತಂತೆ ದೀಪಾ ಭಾಸ್ಕರ್ ಪತಿ ಭರತ್ ನಾಗೇಂದ್ರ ಅವರ ಈ ನೋವಿನ ಮತ್ತು ಸ್ಫೂರ್ತಿಯ ಕಥೆಯನ್ನು ಹ್ಯೂಮನ್ಸ್ ಆಫ್ ಬಾಂಬೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಂತೆ. ಹೌದು, ನಿಮ್ಮ ಈ ನೋವಿನ ಕತೆ ಕೇಳಿ ನಮಗೆ ತುಂಬ ಬೇಸರ ಆಯಿತು. ಈ ಕತೆ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ದೀಪಾ ಭಾಸ್ಕರ್ ಅವರು ಪ್ರತಿಭಾವಂತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇಷ್ಟೊಂದು ಗಟ್ಟಿಗಿತಿ ಅಂತ ಗೊತ್ತಿರಲಿಲ್ಲ. ನಿಮ್ಮ ಪ್ರೀತಿ ಹೀಗೆ ಸದಾಕಾಲ ಇರಲಿ ಅಂತ ನೆಟ್ಟಿಗರು ಕೂಡ ಕಮೆಂಟ್ಸ್ ಮಾಡ್ತಿದ್ದಾರೆ. ಇನ್ನು ಪತ್ನಿ ಹಾಗೂ ಅಮ್ಮ ಹೇಗೆ ಇವರ ಬೆಂಬಲಕ್ಕೆ ನಿಂತರೋ ಅದೇ ರೀತಿ ಭರತ್ ನಾಗೇಂದ್ರ ಅವರು ಕೆಲಸ ಮಾಡ್ತಿದ್ದಂತಹ ಒಂದು ಕಂಪನಿ ಕೂಡ ಇವರಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಳ್ಳೆಯ ಒಂದು ಆಫರನ್ನು ಕೊಡ್ತಂತೆ. ಹೌದು, ಇವರು ಚೇತರಿಸ್ಕೊಳ್ಳುವಷ್ಟು ದಿನವೂ ಕೂಡ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಪೇಯ್ಡ್ ಲೀವ್ ತೆಗೆದುಕೊಳ್ಳಿ ಅಂತ ಹೇಳಿ ಪ್ರಾಕ್ಟಲ್ ಸಂಸ್ಥೆ ಇವರಿಗೆ ಸಂಪೂರ್ಣ ಬದುಕಿಗೆ ಆಸರಿಯಾಗಿ ನಿಲ್ಲುತ್ತೆ. ಇನ್ನು ಇವರು ಚೇತರಿಸ್ಕೊಂಡಿದ್ದ ನಂತರ ಮೆರಿಟ್ ಆಧಾರದ ಮೇಲೆ ಭರತ್ ನಾಗೇಂದ್ರ ಅವರಿಗೆ ಪ್ರಾಕ್ಟಿಕಲ್ ಸಂಸ್ಥೆ ಪ್ರಮೋಷನ್ ಸಹ ನೀಡುತ್ತಂತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹ್ಯೂಮನ್ಸ್ ಆಫ್ ಬಾಂಬೆ ತನ್ನ ಒಂದು ವಿಡಿಯೋವನ್ನು ಮಾಡಿ ಸ್ಫೂರ್ತಿ ಹಾಗೂ ಚಿಲುಮೆಯ ಕತೆ ಅಂತ ಟ್ಯಾಗ್ಲೈನನ್ನು ಕೊಟ್ಟು ಎಲ್ಲ ಕಡೆ ಹಂಚಿಕೊಂಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.